ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬಲರಾಮನ ದಿನಗಳು ಖ್ಯಾತಿಯ ಇಬ್ಬರು ಖಡಕ್ ಪೊಲೀಸ್ ನಮ್ಮ ಜೊತೆ ಇದ್ದಾರೆ. ಅಶ್ವಿನ್ ಅವರು ಹಾಗೆ ಪ್ರತಾಪ್ ಅವರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿವಾ. ಆರಾಮ್, ನೀವು? ನಾನು ಆರಾಮ್ ಸರ್. ಈಗ ರಗಡ್ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಪ್ರಿಪ್ರೇಷನ್ ಏನಿತ್ತು ಪೊಲೀಸ್ ಒಂದು ಗೆಟಪ್ಗೆ? ಪೊಲೀಸ್ ಗೆಟಪ್ಗೆ ಏನಿಲ್ಲ ಮ್ಯಾಮ್, 80s ಇತ್ತಲ್ಲ, ಸೊ ಕಾಸ್ಟ್ಯೂಮಲ್ಲಿ ನಾವು ಒಂಚೂರು ಚೇಂಜಸ್ ಮಾಡಿದ್ರಿ. ಅದು ಬಿಟ್ಟರೆ ಅದಕ್ಕೆ ಮುಂಚೆ ಒಂದೆರಡು ಸಿನಿಮಾ ಪೊಲೀಸಾಗಿ ಮಾಡಿದ್ವಿ. ಆ್ಯಂಡ್ 80s ಅಂತ ಬಂದಾಗ ಸ್ವಲ್ಪ ಸೆಟಲ್ಡ್ ಆಗಿ ಆ್ಯಕ್ಟಿಂಗ್ ಮಾಡಬೇಕಾಯಿತು. ಯಾಕಂದರೆ ಆ ಕಾಲದಲ್ಲಿ ನಾವು ಅಟ್ ಪ್ರೆಸೆಂಟ್ ನೋಡಿರೋ ಪೊಲೀಸ್ ಆಫೀಸರ್ಗೂ ಆಗಿನ ಪೊಲೀಸ್ ಆಫೀಸರ್ಗೂ ಡಿಫ್ರೆನ್ಸ್ ಇತ್ತು. ಅವಾಗ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋರು. ಇಲ್ಲಿ ಇವಾಗ ಸ್ವಲ್ಪ ಅಗ್ರೆಸಿವ್, ಯಾಕಂದರೆ ನಿಮಗೆ ಟೆಕ್ನಾಲಜಿ ಚೆನ್ನಾಗಿದೆ. ಹಿಂಗೆ ನೀವು ಕಳ್ಳರನ್ನ ಹಿಡಿಬೇಕಂದ್ರೆ ಹಿಂಗೆ ಹಿಡಿಬೋದು. ಸೊ ಚಾಲೆಂಜಿಂಗ್ ಇತ್ತು. ಅಂದರೆ ಇನ್ ಟರ್ಮ್ಸ್ ಆಫ್ ನಮಗೆ ಸೋರ್ಸ್ಗಳು, ನಿಮಗೆ ಅವಾಗ ಗೊತ್ತು, ನಿಮಗೆ ಫೋನ್ ಬಿಟ್ಟರೆ ಇನ್ನೇನು ಇರುತ್ತಲ್ಲ. ನಿಮಗೆ ಮೊಬೈಲ್ ಇದೆ, ನಿಮ್ಮ ಮೊಬೈಲಿಂದ ಟ್ರ್ಯಾಕ್ ಮಾಡ್ಬೋದು ಎಲ್ಲಿದ್ದೀರಾ ಅಂತ. ಅವಾಗ ಟ್ರ್ಯಾಕ್ ಮಾಡೋದು, ಇದು ಮಾಡೋದೆಲ್ಲ ಒಂದು ಚಾಲೆಂಜಿಂಗ್ ಇತ್ತು. ಸೊ ಹಾಗೆ ಒಂದು ಒಳ್ಳೆ ಪಾತ್ರ ಮಾಡ್ತಾನೆ, ಶಿವರಾಜ್ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ವೆರಿ ಕಾಮ್ ಆ್ಯಂಡ್ ಕಂಪೋಸ್ ಪೊಲೀಸ್ ಆಫೀಸರ್. ತುಂಬ ತಾಳ್ಮೆ ಜಾಸ್ತಿ. ಶಕ್ತಿಯಿಂದ ಆಗ್ತಿರೋದನ್ನ ಯುಕ್ತಿಯಿಂದ ಹೇಗೆ ಮಾಡೋದು ಅನ್ನೋದು ಒಂದು ನನ್ನ ಕ್ಯಾರೆಕ್ಟ್ರು. ಇನ್ನು ಇವ್ರು ಬಂದು ನಮ್ಮ ಅಜೀಸ್, ಇನ್ನವರೇ ಹೇಳ್ತಾರೆ. ನಿಮಗೆ ಈ ಪೊಲೀಸ್ ಕ್ಯಾರೆಕ್ಟರ್ ಸ್ವಲ್ಪ ಹೊಸದಲ್ಲ, ತುಂಬ ಮಾಡಿದ್ದೀರಾ. ಸೊ ಈ ಒಂದು ಸಿನಿಮಾಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಇದು ಮೇನ್ ಚಾಲೆಂಜ್ ಏನಂದರೆ, ಒಂದು ಪೊಲೀಸ್ ಮಾಡಿದ್ದೀನಿ. ಇದು ಒಂದು 32ನೇ ಸಿನಿಮಾ ಆ್ಯಸ್ ಎ ಪೊಲೀಸ್ ಇದು ಮಾಡಿದ್ದೆ. ಈ ಸಿನಿಮಾ ಅದಾದಮೇಲೆ ಒಂದೆರಡು ಮಾಡಿದೆ. ಇದರಲ್ಲಿ ಏನು ಮಜಾ ಅಂದರೆ ಡ್ರೆಸ್ ಬೇರೆ. ಅಂದರೆ ಅವಾಗ 80s ಬಟ್ಟೆ ಬೇರೆ ಇತ್ತು ಪೊಲೀಸ್, ಅದು ಒಂದು ಬೇರೆ ಥರ. ಇನ್ನು ಚೈತನ್ಯ ಸರ್ದು ಡೈರೆಕ್ಷನ್, ಡೈಲಾಗ್ಸ್ ಎಲ್ಲ ಸ್ವಲ್ಪ ಬೇರೆ ಇದೆ. ಅಂದರೆ 80s ಜನನೂ ಬೇರೆ ಥರ ಮಾತಾಡ್ತಿದ್ರಲ್ಲ. ಈಗ ನಾವು ತುಂಬ ಇಂಗ್ಲೀಷ್ ಯೂಸ್ ಮಾಡ್ತೀವಿ, ಅವಾಗ ಇಂಗ್ಲೀಷ್ ಕಮ್ಮಿ ಇತ್ತು, ಕನ್ನಡನೇ ಜಾಸ್ತಿ ಇತ್ತು, ಆ ಥರದ್ದು. ಆಮೇಲೆ ಪ್ರತಾಪ್ ಅವ್ರು ಹೇಳ್ದಂಗೆ ಟೆಕ್ನಾಲಜಿ ಇರಲಿಲ್ಲ, ತುಂಬ ಕಮ್ಮಿ. ಅಂದರೆ ನಾವು ಯಾರನ್ನ ಹಿಡಿಬೇಕು ಅಂದರೆ ಎಲ್ಲ ಲ್ಯಾಂಡ್ಲೈನಲ್ಲಿ ಏನು ಸಿಗುತ್ತೆ ಇನ್ಫಾರ್ಮೇಷನ್ನು, ಅಥವಾ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಇನ್ಫಾರ್ಮರ್ಗಳು, ಆ ಥರದ್ದಿತ್ತು. ಸೊ ಅದೆಲ್ಲ. ಮತ್ತು ಇನ್ನೊಂದು ಅಂದರೆ ಎಲ್ಲ, ಈಗ ನಾನು ನಮ್ಮ ಹಾಸನ ಆದ್ದರಿಂದ ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಈ ಬೆಂಗಳೂರು ರೋಡಿಸಮ್ ಎಲ್ಲ ಓದಿದ್ದಷ್ಟೇ. ಇದೆಲ್ಲ ನೋಡಿದಾಗ ಅವ್ನು ಹಿಂಗೆ ಹೊಡೆದಂತೆ ಹಂಗೆ ಹೊಡೆದಂತೆ ಅಂತ, ಅಂದರೆ ನಾವು ಶೂಟ್ ಮಾಡಬೇಕಾದ್ರೆ ಬರ್ತಿದ್ದಾಗ ತುಂಬ ಎಕ್ಸೈಟ್ ಆಗಿತ್ತು. ಟೋಟಲಿ ಓವರಾಲ್ ಮಾಮೂಲಿ ಇದಕ್ಕಿಂತ ತುಂಬ ಭಿನ್ನ. ಅದಕ್ಕೆ ಮೇಯ್ನು ಸೃಷ್ಟಿಕರ್ತ ನಮ್ಮ ಚೈತನ್ಯ ಸರ್. ಅದಕ್ಕೆ ಒಳ್ಳೆ ಸೋರ್ಸ್ ಕೊಟ್ಟಿದ್ದು ನಮ್ಮ ಶ್ರೇಯಸ್ ಅವರು. ಅದಕ್ಕೆ ತಕ್ಕಂಗೆ ವೇಣು ಸರ್ ಸಿನಿಮಾಟೋಗ್ರಫಿ, ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ಕು, ಹರಿದಾಸ್ ಅವ್ರ ಎಡಿಟಿಂಗು ಎಲ್ಲ ಕೂಡ್ಕೊಂಡು, ವಿನೋದ್ ಪ್ರಭಾಕರ್ ಅವ್ರು ಲೀಡ್ ಆ್ಯಕ್ಟ್ರು. ಆಮೇಲೆ ನಂದು ಹೆಚ್ಚಿನ ಸೀನು ಪ್ರತಾಪ್ ಅವ್ರ ಜೊತೆನೇ ಇದೆ. ಒಳ್ಳೆ ಮಜಾ ಬಂತು. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ಮೂಡಿ ಬಂತು ಸ್ಕ್ರೀನ್ ಮೇಲೆ? ಇದು ನಮ್ಮಿಬ್ಬರದು 2ನೇ ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾ ಇರೋದು. ಮೂರನೇ ಸಿನಿಮಾ. ಸಿನ್ಸ್ ವಿ ನೋ, ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ಈಸಿ ಆಯಿತು. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟ್ರೂ ಈ ಸಿನಿಮಾಲಿದೆ. ಯಾಕಂದರೆ ನಾನು ತುಂಬ ಕಮ್ಮಿ ಮಾತಾಡೋದು, ಇವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಆ್ಯಂಡ್ ಸ್ವಲ್ಪ ಇವ್ರು ಅಗ್ರೆಸಿವು, ನಾನು ಸ್ವಲ್ಪ ಕಾಮ್. ಸೊ ಅದು ಎಲ್ಲ ಒಂದು ಕಡೆ ನಮ್ಗೆ ಅಡ್ಯಾಪ್ಟ್ ಮಾಡೋಕ್ಕೆ ತುಂಬ ಈಸಿ ಆಗೋಯಿತು. ನಮ್ಗೆ ಇದಿರಲಿಲ್ಲ. ಅಂದರೆ ಯಾವ ಥರ ಇತ್ತಂದರೆ, ಈಗ ಉದಾಹರಣೆಗೆ ನನಗೇನು ಒಂದು ಸಣ್ಣ ಚೇಂಜಸ್ ಅಂದರೆ ಅವ್ರು ಹೇಳೋರು, ನಾನು ಅವ್ರಿಗೆ ಹೇಳ್ತಿದ್ದೆ. ಅಂದರೆ ಅದೇನಾಯಿತು, ನಾವೇನೋ ಯಾವುದೋ ಒಂದು ಸೀನಿಗೆ ಬಂದು ಡೈರೆಕ್ಷನ್ ಟೀಮ್ ಅವ್ರು ಕರೆದಾಗ ಬಂದು ಆ್ಯಕ್ಟ್ ಮಾಡ್ದಂಗೆ ಇರಲಿಲ್ಲ. ಯು ಆರ್ ವೆಲ್ ಪ್ರಿಪೇರ್ಡ್. ಅಂದರೆ ಈಗ ಅವ್ರಿಗೆ ಸೀನ್ ಪೇಪರ್ ಅದು ನನಗೆ ಕೊಟ್ಟ ತಕ್ಷಣ ಬ್ರದರ್ ಹಿಂಗೆ ಮಾಡ ಹಂಗೆ ಮಾಡ ಅಂಥೇಳಿ, ಅದೇನಾಯಿತು, ಅವ್ರ ಡೈರೆಕ್ಷನ್ ಟೀಮವ್ರಿಗೂ ನಾವು ಒಂದು ಸ್ವಲ್ಪ ಈಸಿ ಮಾಡಿಕೊಟ್ವಿ. ಇಲ್ಲ ಡೈರೆಕ್ಷನ್ ಟೀಮವ್ರು ಇವ್ರಿಗೆ ಹೇಳಿದ್ರು ನನಗೆ ಗೊತ್ತಾಗ್ಬಿಡೋದು ಚೇಂಜಸ್. ಓಕೆ, ನಾನು ಅದೇ ಚೇಂಜ್ ಆಗಬೇಕು ಅಂತ. ಅಂದರೆ ಈಗ ಬೈಸ್ಕೊಂಡ್ರೆ ಚೈತನ್ಯ ಸರ್ ಹತ್ರ ಒಟ್ಟಿಗೆ ಬೈಸ್ಕೊಂಡಿದ್ವಿ, ಹೊಗಳಿಸ್ಕೊಂಡ್ರು ಒಟ್ಟಿಗೆ ಹೊಗಳಿಸ್ಕೊಂಡಿದ್ವಿ, ಆ ಥರ ಹೇಳ್ಬೋದು. ಬಟ್ ಈಸಿ ಇತ್ತು. ಅಂದರೆ ನಮ್ಮದು ಆಲ್ರೆಡಿ ಆಫ್ ದಿ ಸ್ಕ್ರೀನ್ ತುಂಬ ಫ್ರೆಂಡ್ಸ್ ಆದ್ದರಿಂದ ಅದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಕ್ಯಾರೆಕ್ಟ್ರ್ ಆ್ಯಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಯಾವುದೋ ಇದೇ ಜಾಗದಲ್ಲಿ ಇವ್ರು ಯಾರೋ ಮಲಯಾಳಂ ಆ್ಯಕ್ಟ್ರು, ನಾನು ಕನ್ನಡ ಆ್ಯಕ್ಟ್ರ್ ಆಗಿದೆ, ಸಿಂಕ್ ಆಗೋ ಹೊತ್ತಿಗೆ ಶೂಟಿಂಗ್ ಮುಗಿಸ್ಬಿಡ್ತು ಅನ್ನೋ ಸರಿ. ಆ ಥರ ಸಮಸ್ಯೆ ಆಗಲಿಲ್ಲ ನನಗೆ. ಅದು ಮೇ ಬಿ ಗೊತ್ತಿದ್ದೇ ಕ್ಯಾಸ್ಟ್ ಮಾಡಿದ್ದಾರೆ ಅನಿಸುತ್ತೆ. ಚೈತನ್ಯ ಸರ್ ಈಸ್ ವೆರಿ ಇಂಟೆಲಿಜೆಂಟ್. ಅಂದರೆ ಈಗ ನಾನು ಹೆಂಗೆ ಅಂದರೆ, ಈಗ ಉದಾಹರಣೆಗೆ ನೀವೆಲ್ಲೋ ಇದ್ದೀರ ಅಂದರೆ ಏನು ಮೇಡಮ್ ಅಂತ ಹೋಗ್ಬಿಟ್ಟು ಮಾತಾಡಿಸ್ತೀನಿ, ಅದನ್ನ ಬರ್ತು, ನಂದು ಅದೇ ನೇಚರು. ಇವ್ರದ್ದು ಹಂಗಲ್ಲ, ನೀವು ಈ ಕಡೆ ಬಂದಾಗ ಮಾತಾಡೋಣ ಅಂತಿರ್ತಾರೆ. ಸೊ ಆ ಟೈಪು ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ. ಸೊ ಈಗ ರಿಯಲ್ ಸ್ಟೋರಿ ಅಂತ ಬಂದಾಗ ಸಾಕಷ್ಟು ಯೋಚನೆಗಳು ಬರುತ್ತೆ. ಅಂದರೆ ಪೊಲೀಸ್ ಕ್ಯಾರೆಕ್ಟರ್ಗೆ ಅದರದ್ದೇ ಅದು ಒಂದು ಸ್ಟ್ರಾಂಗ್ ಆಗಿರುವಂಥ ಪೊಸಿಷನ್ ಇರುತ್ತೆ. ಸೊ ನಿಮಗೆ ಅವ್ರ ಕತೆ ಹೇಳಿದಾಗ ಇದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದಾಗ, ಸೊ ನಿಮ್ಮಿಬ್ಬರ ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಏನು ಬಂತು ಅನ್ನುವಂಥದ್ದು? ನನಗೆ ಹೇಳಬೇಕಂದ್ರೆ, ಚೈತನ್ಯ ಸರ್ ಒಂದು ಶೂಟ್ಗೆ ಹೋಗೋಕ್ಕಿಂತ ಒಂದು 2-3 ಮಂತ್ಸ್ ಮುಂಚೆ ಹೇಳಿದ್ರು, ಆಫೀಸಿಗೆ ಬಂದರು,
ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಫಸ್ಟ್ ಪೊಲೀಸ್ ಅಂದರೂ ನಾನು ಬೇಡ ಸರ್ ಅಂದೆ. ಯಾಕೆಂದ್ರೆ ಮಾಡಿದ್ದೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಒಂದು 30% ಪೊಲೀಸ್ ಮಾಡ್ಬಿಟ್ಟೆ. ಇಲ್ಲ ಇದು ಬೇರೆ ಥರ ಇದೆ ಕಣೋ, ನೀನು ಫುಲ್ ಕತೆ ಕೇಳಿದ್ಮೇಲೆ ನೀನು ಕಾಲ್ ತಗೋ ಅಂತ ಅಂದರು. ಕತೆ ಕೇಳಿದ್ಮೇಲೆ ನನಗೂ ಇದು ರಿಯಲಿಸ್ಟಿಕ್ ಆದ್ದರಿಂದ ರಿಯಲಿಸ್ಟಿಕ್ನ ಫಿಕ್ಷನೈಸ್ ಮಾಡಿದ್ದಾರೆ, ಬಿಡೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಚೈತನ್ಯ ಸರ್ ಡೈರೆಕ್ಷನ್ ಮಜಾನೇ ಬೇರೆ. ಅವರು ಗಿರೀಶ್ ಕಾರ್ನಾಡ್ ಗರಡಿಯಿಂದ ಬಂದವರು. ಆಮೇಲೆ ಕಾಂಬಿನೇಷನ್ ಬಂದು ಪ್ರತಾಪ್ ನಾರಾಯಣ್ ಅಂತ ಅಂದಾಗ ಇನ್ನೂ ಸ್ವಲ್ಪ ಎಕ್ಸೈಟ್, ಅಂದರೆ ನನಗೆ ಈಸಿ ಆಗುತ್ತಲ್ಲ ಆ್ಯಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದೊಂದು ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ಕು, ವೇಣು ಸರ್ ಆ ದಿನಗಳ ನಂತರ ಅದೆಲ್ಲ ತುಂಬ ಎಕ್ಸೈಟ್ ಆಯಿತು. ಇನ್ನು ಪ್ರಿಪ್ರೇಷನ್ ಅಂತ ಹೇಳೋದಾದ್ರೆ ಒಂದಿಷ್ಟು ಪಾತ್ರ ಮಾಡಿ ಆಮೇಲೆ ನಾನು ತುಂಬ ನ್ಯೂಸ್ ನೋಡ್ತೀನಿ ರೆಗ್ಯುಲರ್ ಆಗಿ. ನನಗೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತು, ಅಂದರೆ ಪೊಲೀಸ್ ಹೀಗೆ ಬಿಹೇವ್ ಮಾಡ್ತಾರೆ ಅಂತ, ಅದು ಹೆಲ್ಪ್ ಆಯಿತು. ಬಟ್ 80s ಸ್ವಲ್ಪ ಕಟ್ ಮಾಡಿಸಿದ್ದಾರೆ ಸರ್, ಎಲ್ಲ ಕ್ರೆಡಿಟು ಸರ್ಗೆ ಹೋಗ್ಬೇಕು. ಅದೇ ಮೇಡಮ್ ಇವ್ರು ಹೇಳ್ದಂಗೆ ಕ್ಯಾಪ್ಟನ್ ಆಫ್ ಶಿಪ್ ತುಂಬಾ ಮ್ಯಾಟ್ರ್ ಆಗ್ತಾರೆ. ಎಸ್ಪೆಷಲಿ ನಮ್ಮ ಚೈತನ್ಯ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು, ಸೀನ್ ಕಂಪೋಸಿಷನ್ ಆಗಿರ್ಬೋದು, ಎಲ್ಲ ನಮ್ಗೆ ಹೊಸ್ದಾಗಿತ್ತು. ಸೊ ಯೂಶ್ವಲಿ ನಾವು ಪ್ರೀವಿಯಸ್ ಸಿನಿಮಲ್ಲಿ ನಾವು ಮಾಡಿದಾಗ ಒಂದೊಂದು ಸೀನ್ನ 3 ಸರಿ ಮಾಡಿಸೋರು. ಇವರು ಒಂದೇ ಶಾರ್ಟಲ್ಲಿ ಆ 3 ಸರಿ ನಾವೇನು ಮಾಡ್ತಿದ್ರಿ ಒಂದೇ ಸರಿ. ಸೊ ರೌಂಡ್ ಟ್ರಾಲಿ ಯೂಸ್ ಮಾಡೋರು, ಟ್ರಾಲಿಗಳು ಯೂಸ್ ಮಾಡೋರು. ಸೊ ಅಗೇನ್ ನಮಗೆ ಈಸಿ ಆಗುತ್ತೆ. ಏನಾಗುತ್ತೆ ಅಂದರೆ ನಮಗೆ ಇವಾಗ ಮಾಸ್ಟರ್ ಶಾರ್ಟ್ ಮಾಡಿಸಿ ಮತ್ತೆ ಕ್ಲೋಸಪ್ ಬಂದಾಗ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಗಿಬಿಟ್ಟಿರ್ತೀವಿ ಆ ಗ್ಯಾಪಲ್ಲಿ. ಬಟ್ ಇದು ನಮಗೆ ರಿಲ್ಯಾಕ್ಸ್ ಆಗೋಕ್ಕೆ ಟೈಮೇ ಇರೋಲ್ಲ. ಇವಾಗ ಒಂದು ಇದರಲ್ಲಿ ಏನು ಅಶ್ವಿನ್, ಅದು ಅಗೇನ್ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ವೇಣು ಅಣ್ಣನೂ ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ DOP ಅವರು. ಸೊ ಎಲ್ಲ ಒಂದು ಕಡೆ ವಿ ಆರ್ ಬ್ಲೆಸ್ಡ್. ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಸಿನಿಮಾಟೋಗ್ರಫರ್, ಒಳ್ಳೆ ಹೀರೋ ಆ್ಯಂಡ್ ವೆರಿ ವೆಲ್ ನೋನ್ ಸಂತೋಷ್ ನಾರಾಯಣ್ ಸರು. ಸೊ ಎಲ್ಲ ಒಂದು ಟೈಮ್ ಚೆನ್ನಾಗಿ ಕೂಡಿ ಬಂದಾಗ ಎಲ್ಲ ಒಂದು ಒಳ್ಳೆ ಟೀಮ್ ಜೊತೆಲಿ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ 80ಸ್ದು ಪ್ರತಿಯೊಂದೂ ಕಂಟಿನ್ಯೂಟಿ ಆಗಿರ್ಬೋದು, ಡ್ರೆಸ್ಸು ಯಾವ ರೀತಿ ಇರಬೇಕು ಅವ್ರುಗಳು. ಯಾಕಂದರೆ ನಾವು ಆ್ಯಕ್ಟಿಂಗ್ ಮಾಡೋ ಗುಂಗಲ್ಲಿ ಏನೋ ಒಂದು ಮರ್ತೋಗ್ಬಿಡ್ತೀವಿ. ಒಂದು ವಾಚ್ ಹಾಕ್ಕೊಳ್ಳೋದು, ಇಲ್ಲಿ ಗೊತ್ತಿಲ್ಲದ್ರೆ ನಾನು ಯಾವುದೋ ಪ್ರೆಸೆಂಟ್ ವಾಚ್ ಹಾಕೊಂಡ್ಬಿಟ್ಟಿರ್ತೀನಿ, ಹಂಗೆ ಬಂದಿರ್ತೀನಿ. ಅವರಷ್ಟು ಗಮನಿಸಿ ಎಲ್ಲೂ ಒಂದು ಕಡೆ ಆ ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅಂತ ಪಾಪ ಅವರೆಲ್ಲ ತುಂಬಾ ಒಂದು ಏನು ಒಂದು 100 ದಿವಸ ಏನು ಶೂಟ್ ಮಾಡಿದ್ದೀರಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ಈ ಸಿನಿಮಾಗೆ. ಸೊ ಇಟ್ಸ್ ಮೋರ್ ಆಫ್ ಅ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರೆಲ್ಲ ಈಗ ಉದಾಹರಣೆಗೆ ನಮ್ಮ ಕಿರಣ್ ಕೋ-ಡೈರೆಕ್ಟ್ರೆಲ್ಲ ಹಿಂದಿನ ದಿನವೇ ಸೀನ್ ಕಳಿಸಿ, ಆಮೇಲೆ ಸ್ಪಾಟಿಗೆ ಬಂದ ತಕ್ಷಣ ಅಕ್ಷಯ್, ಸ್ಮಿತಾ ಮೇಡಮ್ ಅವರೆಲ್ಲ ಇದ್ದರು. ಅವರೆಲ್ಲ ಅಂದರೆ ಎವ್ರಿ ಮೂಮೆಂಟ್. ಈಗ ಉದಾಹರಣೆಗೆ ಮೊಬೈಲ್ ಬಳಸೋಂಗಿಲ್ಲ. ಇಟ್ಸ್ ವೆರಿ ಅದೇನಾಗಿದೆ ಅಂದರೆ ನಮ್ಮದು ಹಾರ್ಟು, ಲಂಗ್ಸು, ಲಿವರ್ ಇದ್ದಂಗೆ ಮೊಬೈಲ್ ಜೊತೆಗೆ ಇಟ್ಕೊಂಡಿರ್ತೀವಿ ನಾವು. ಮನುಷ್ಯನ ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ಯಾರು ನೋಡ್ತಿದ್ದಾರೆ? ಮೊಬೈಲೇ ನೋಡೋದು. ಸೊ ಆ ಒಂದು ಇದಾಗಿದ್ದರಿಂದ ನಾವು ವಿತೌಟ್ ಮೊಬೈಲು ಓಕೆ ಒಂದು 2 ಆರ್ಟಿಸ್ಟ್ ಇದ್ದರೆ ಮೊಬೈಲ್ ಎತ್ತಿಡಿ ಅನ್ಬೋದು. 300 ಜನ ಜೂನಿಯರ್ಸ್ ಇದ್ದಾಗ 300 ಜನನೂ ನೋಡಬೇಕಲ್ಲ. ಆ ವಿಚಾರದಲ್ಲಿ ಡೈರೆಕ್ಷನ್ ಟೀಮ್, ಆರ್ಟ್ ಡಿಪಾರ್ಟ್ಮೆಂಟ್ ಹ್ಯಾಟ್ಸ್ ಆಫ್. ನಾವು ನಮ್ಮ ಪಾತ್ರ ಮಾಡಿಬಿಡ್ತೀವಿ, ಬಟ್ ಅವ್ರು ಎಲ್ಲರನ್ನೂ ನೋಡ್ತಿರ್ತಾರಲ್ಲ. ನನ್ನ ಪ್ರಕಾರ ಈ ಸಿನಿಮಾ ಗೆಲ್ಲುತ್ತೆ. ನಂಗೆ ಇದು ಟೆಕ್ನಿಷಿಯನ್ ಸಿನಿಮಾ ಅನಿಸುತ್ತೆ. ಕಳೆದಾಗಿ ವೀಕ್ಷಕರಿಗೆ ಸಿನಿಮಾ ಬರೋದಕ್ಕೆ ಏನು ಹೇಳ್ತೀರಾ ಅಂತ? ಇದೇ ಜೂನ್ 26 ನಮ್ಮ ಸಿನಿಮಾ ಬಲರಾಮನ ದಿನಗಳು ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಏನಕ್ಕಂದರೆ ನೀವು ಸುಮಾರು ಜನ 80ಸಲ್ಲಿ ನಮ್ಮ ಬೆಂಗಳೂರು ಹೆಂಗಿತ್ತು ಅನ್ನೋದು ಮರ್ತುಬಿಟ್ಟಿದ್ದಾರೆ. ಇವಾಗಿರೋ ಒಂದು ಪೊಲ್ಯೂಷನ್ ಆಗಿರ್ಬೋದು, ಅದು ತುಂಬ ತೀರಾ ಗಾಡಿಗಳು. ಬಟ್ ಆ ಕಾಲದಲ್ಲಿ ಹಂಗಿತ್ತು ಬೆಂಗಳೂರು. ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯದು. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಏನಕ್ಕಂದರೆ ಇದೆಲ್ಲ ನೀವು OTTಯಲ್ಲಿ ನೋಡ್ತೀನಿ ಅಂದರೆ ಮಜಾ ಇರೋಲ್ಲ. ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಖಂಡಿತವಾಗ್ಲೂ ನೀವು ಸಿನಿಮಾ ನೋಡಿದಾಗ ಖುಷಿ ಪಡ್ತೀರಾ. ಎಲ್ಲೋ ಒಂದು ಕಡೆ ಒಂದು ಟೈಮ್ ಟ್ರಾವೆಲ್ ಮಾಡ್ತೀರಾ ಅಂದರೆ ತಪ್ಪಾಗೋದಿಲ್ಲ. ಈಗ ನೀವು ಯಾವುದೇ ಊರು, ನಿಮ್ಮೂರು ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಒಂದು ಸಿಟಿ ಇರ್ಬೋದು, ಬೆಳಗ್ಗೆ ನೋಡೋದು ಬೇರೆ, ಕತ್ಲಲ್ಲಿ ಬೇರೆದು ನೋಡಿ. ವಿತೌಟ್ ಸನ್ಲೈಟೇ ಬೇರೆ ಥರ ಕಾಣುತ್ತೆ. ಆ ಥರ ಒಂದು ದೊಡ್ಡ ಎಲ್ಲ ಸಿಟಿಗೂ ಒಂದು ಡಾರ್ಕ್ ಶೇಡ್ ಇರುತ್ತೆ. ಇಟ್ ಈಸ್ ರೌಡಿಸಮ್. ಮುಂಬೈಗೆ ಹೋದರೆ ಮುಂಬೈ ಅಂಡರ್ವರ್ಲ್ಡ್ ಇದೆ, ಬೆಂಗಳೂರಿಗೆ ಬಂದರೆ ಬೆಂಗಳೂರದೇ ಅದು ಅಂಡರ್ವರ್ಲ್ಡ್. ಇವತ್ತಿಲ್ಲ ಇವತ್ತು ಇರುತ್ತೆ, ಅಂಡರ್ವರ್ಲ್ಡ್ ಇದೆ. ಸೊ ಆ ಫೇಸನ್ನು ಬ್ಯೂಟಿಫುಲ್ಲಾಗಿ ನಮಗೆ ಪಿಕ್ಚರೈಸ್ ಮಾಡಿ ಒಂದು ಪುಸ್ತಕ ಓದೋ ಥರ ಮಾಡಿದ್ದು ಚೈತನ್ಯ ಸರ್, ಆ ದಿನಗಳು, ಅಗ್ನಿಶ್ರೀಧರ್ ಸರ್. ಅದರ ಮುಂದುವರಿದ ಭಾಗ ಇದು. ಅವರು ಆ ವಿಚಾರದಲ್ಲಿ ಪಳಗ್ಬಿಟ್ಟಿದ್ದಾರೆ, ಕಲ್ಟ್ ಕ್ಲಾಸಿಕಲ್ಲಿ ರಿಪ್ರೆಸೆಂಟ್ ಮಾಡೋದು. ಈಗ ನಾವು ಏನೇ ಎಷ್ಟೇ ಓದಿರ್ಬೋದು, ಪಾಪಿಗಳ ಲೋಕದಲ್ಲಿ ರವಿ ಬೆಳಗೆರೆ ಪುಸ್ತಕ ಓದಿದ್ದಾರೆ ತುಂಬ ಜನ, ಎಲ್ಲ ಮಾಡಿದರೂ ಕೂಡ ವಿಜುವಲ್ ಮೀಡಿಯಾ ಈಸ್ ವೆರಿ ಸ್ಟ್ರಾಂಗ್ ಮೀಡಿಯಾ. ಅಂದರೆ ನೀವು ನೋಡೋದು ನೆನಪು ಜಾಸ್ತಿ ಉಳಿಯುತ್ತೆ. ಸೊ ಹಾಗಾಗಿ ಈಗ ಯಾರ್ಯಾರು ಇದ್ದೀರಾ ಪ್ರೇಕ್ಷಕರು,
ನೀವು ಒಡ ಚೆನ್ನೈ ನೋಡಿರ್ಬೋದು, ಈಗ ರೀಸೆಂಟ್ ಕಲ್ಟ್ ಕ್ಲಾಸಿಕಲ್ ಅಂತ ಹೇಳ್ತಾರೆ. ಅದಾದ ನಂತರ ನನ್ನ ಪ್ರಕಾರ ಇದು ಆ ಜಾನರಿಗೆ ಸೇರುತ್ತೆ. ಒಂದು ಸತ್ಯ ಇರ್ಬೋದು ಹಿಂದಿದು, ಆ ಜಾನರಿಗೆ ರಾಮ್ಗೋಪಾಲ್ ವರ್ಮ, ಇದು ಆ ಜಾನರಲ್ಲೇ ಬರೋ ಒಂದು ಸಿನಿಮಾ. ನೀವೇ ಹುಟ್ಟಿ ಬೆಳೆದಿರೋ ನಿಮ್ಮ ಪಕ್ಕದ ರೋಡಿನ ರೋಡಿಸಮ್ ನೋಡಿದಲ್ಲೇ ಇರ್ಬೋದು. ಇಲ್ಲಿ ಹುಟ್ಟಿದವ್ರೆ, ಇವ್ರು ಬೆಂಗಳೂರು ಬಾರನ್, ಇವ್ರು ಗೊತ್ತಿಲ್ಲದಲ್ಲೇ ಇರ್ಬೋದು. ಸೊ ಆ ಒಂದು ಎಮೋಷನಲ್ ಸ್ಟೋರಿ ಜೊತೆಗೆ ಬ್ಲೆಂಡ್ ಮಾಡಿ ಚೈತನ್ಯ ಸರ್ ಬಲರಾಮನ ದಿನಗಳ ಮುಖಾಂತರ ತಂದಿದ್ದಾರೆ. ಲಕ್ಕಿಲಿ ನಾವು ಪ್ರತಾಪ್ ಅವರೆಲ್ಲ 5 ಪಾರ್ಟ್ ಆಗಿದ್ದೀವಿ. 26 ನೋಡಿ, ಒಂದು ಒಳ್ಳೆ ಸಿನಿಮಾ ಅಂತೂ ನಿಜ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದಲ್ಲ ವೀಕ್ಷಕರೇ, ಇದು ಅಶ್ವಿನ್ ಹಾಗೆ ಪ್ರತಾಪ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ರಿಪೋರ್ಟರ್ ಸ್ವಾತಿ.